ಬೆರಣಿ ಕುಳ್ಳು ಇದೆಲ್ಲ ಹೇಳ್ತೀವಿ, ಖಂಡ ಅಂತ ಹೇಳ್ತೀವಿ. ಅದನ್ನ ಹಾಕಿ ಅಡ್ಗೆ ಮಾಡ್ತಿದ್ವಿ ಅಂದ್ರೆ ಕುಕ್ಕರ್ ಅಡ್ಗೆ ಏನಿದೆ ಅಲ್ಲ, ಇಟ್ಸ್ ಮೋಸ್ಟ್ ಡೇಂಜರಸ್ ಟು ಹೆಲ್ತ್. ಅದಕ್ಕೆ ಅಸಿಡಿಟಿ ಆಗೋದಂತೆ, ಮತ್ತೆ ಮಂಡಿ ನೋವು, ಅದು ಏನು ಬೇಯೋದಿಲ್ಲ ಅಂದ್ರೆ ಒಳಗಡೆ ಕಾಳು ಬೇಯಲ್ಲ. ನಮಗೆ ಏನ್ ಬೇಕು ಓಪನ್ ಪಾತ್ರೆನಲ್ಲಿ ಬೇಯಿಸ್ಬೇಕದು. ಅದು ಈ ಪೆಟ್ರೋಲಿಯಂ ಗ್ಯಾಸ್ ಏನು ಫೈರ್ ಇರುತ್ತಲ್ಲ, ಅದರಿಂದ ನಾವು ಗ್ಯಾಸ್ ಒಲೆನಲ್ಲಿರೋದು ಬೆಂಕಿಯಿಂದ ಮಾಡಿದಾಗ ಅದು ಕಲರ್ ಯಾವ್ದಿರುತ್ತೆ ಹೇಳ್ರಿ? ಗ್ಯಾಸ್ ಬೆಂಕಿ ಬ್ಲೂ ಇರುತ್ತೆ, ಬ್ಲೂ ಕಲರ್. ದ ಬೈ ಪ್ರಾಡಕ್ಟ್ ಇಸ್ ಪೆಟ್ರೋಲ್, ಸೊ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇಲ್ಲಿ ಏನಾಗತ್ತೆ, ಇದು ಹಂಗಲ್ಲ. ನಮ್ದು ಬೆರಣಿದು ಉರಿ ಹಾಕ್ದಾಗ, ಕಟ್ಟಿಗೆದು ಉರಿ ಹಾಕ್ದಾಗ ಹೇಳಿ ಬರುತ್ತೆ ಆರೆಂಜ್ ಕಲರ್, ರೆಡ್, ಆರೆಂಜ್, ಮತ್ತೆ ನಂತರ ಅದ್ ಬ್ಲೂ ಬರುತ್ತೆ, ಆಮೇಲೆ ಮತ್ತೆ ಅಲ್ಲಿ ಆರೆಂಜ್ ಇದು ಹೋಗ್ಬಿಡುತ್ತೆ, ಕೆಂಪು ಕೆನ್ನಾಲಿಗೆ ಹಂಗೆಲ್ಲ ಅದು ಬರುತ್ತೆ, ಅದೆಲ್ಲ ಹಾಗೆಲ್ಲ ಆಗತ್ತೆ. ಇದು ಹಂಗಲ್ವಲ್ಲ, ಬ್ಲೂ ಕಲರ್ ಪೆಟ್ರೋಲಿಯಂ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಉರಿಸ್ತಾ ಇರ್ತೀವಿ. ಅಂದ್ರೆ ಇದ್ರಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಾಗತ್ತೆ, ಇದು ಪೂರ್ತಿ ಪೆಟ್ರೋಲ್ ಇದಿರೋದ್ರಿಂದ ಅಲ್ಲಿ ಏನಾಗತ್ತೆ, ಆ ಶಾಖಕ್ಕೂ ಇದಕ್ಕೂ ಡಿಫ್ರೆಂಟ್ ಆಗತ್ತೆ. ಹೌದು, ಬೇಯಿಸಿದ್ದು ಅಲ್ಲಿ ನಮಗೆ ಇದ್ರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚತ್ತೆ. ಗೋಮಯ ಇದ್ರಲ್ಲಿ ಒಲೆನಲ್ಲಿ ಮಾಡಿದ್ದು ಅಲ್ಲಿ ಏನಾಗತ್ತೆ, ಅದು ಅಷ್ಟು ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೆ ಅಲ್ಲಿ ಏನಾಗತ್ತೆ, ಆ ಒಂದು ಗ್ಯಾಸ್ ಉಪಯೋಗಿಸೋದ್ರಿಂದ ನಮಗೆ ಬಹಳ ಆರೋಗ್ಯ ಹದಗೆಡ್ತಾ ಇದೆ. ಇದು ಚಿಕ್ಕ ವಯಸ್ಸಲ್ಲೇ ಮುದಿತನ ಬರ್ತಾ ಇದೆ ಈಗ. ಅಂದ್ರೆ ಅದೇ ಹೇಳಿದ್ನಲ್ಲ, PCOD PCOS ಎಲ್ಲ ಬರುತ್ತೆ. ಮೊನ್ನೆ ನನ್ನ ಹತ್ರನೇ ಈಗ ಒಂದು 1.5 year ಬ್ಯಾಕ್ ಅವಳಿಗೆ 26 ವರ್ಷ ಮೊನೋಪಾಸ್ ಅಂತ ಹೇಳ್ಬಿಟ್ರು. 26 ವರ್ಷ, ಮದ್ವೆಗ್ 3 ವರ್ಷ ಇದೆ. ಅವಳು ಅಳ್ತಾ ಬಂದ್ಲು, ಹಿಂಗಿದೆ ಏನ್ ಮಾಡ್ಬೇಕು? ಅವ್ರು ಡಾಕ್ಟರ್ ಹೇಳಿದ್ರು, ಇಲ್ಲಮ್ಮ ನಿನ್ಗದು ಎಲ್ಲ ನೋಡಿದ್ರೆ ಮೊನೋಪಾಸ್ ಆಗಿದೆ, ಏನು ಮಾಡಕ್ ಆಗ್ತಿಲ್ಲ ಅಲ್ಲಿ. ಅಂದ್ರೆ ಆ ಗ್ರಂಥಿಗಳೆಲ್ಲ ಇದಾಗ್ತದೆ. ಯಾಕೆ ಅಂತಂದ್ರೆ ಜಂಕ್ ಫುಡ್, ಆಮೇಲೆ ಅವ್ರದ್ದು ಏನು ಡೈಲಿ ರೊಟೀನ್ ಏನಿರುತ್ತಲ್ಲ, ದಿನಚರ್ಯದಲ್ಲಿ ಇದಾಗ್ಬಿಟ್ಟಿದೆ ಅಲ್ಲಿ ವ್ಯತ್ಯಾಸಗಳು. ಯಾವಾಗೋ ಮಲಗೋದು, ಯಾವಾಗೋ ಎದ್ದೇಳೋದು, ಆಮೇಲೆ ಏನೋ ತಿನ್ಕೊಳ್ಳೋದು. ಒಂದು ಹೊಟ್ಟೆಗೆ ಹಸುವಾಗ್ತಿದೆ, ತಿನ್ಕೋಬೇಕು ಅಂತ. ಆದ್ರೆ ನಾವು ಹಿಂದೆ ಬಂದಿದ್ದೇನಿತ್ತು, ಇಷ್ಟು ಈ ತರದ್ದೇ ಹಿಂಗೆ ತಿನ್ಕೋಬೇಕು, ಈ ತರ ಅಡ್ಗೆ ಇವಾಗೇ ತಿನ್ಕೋಬೇಕು ಅನ್ನೋದು ಒಂದು ಸಂಪ್ರದಾಯ ಇತ್ತು. ಹೌದು, ಅದನ್ನು ಉಪಯೋಗಿಸ್ತಾ ಇಲ್ಲ, ಅದನ್ನ ಇದ್ ಮಾಡ್ತಾ ಇಲ್ಲ. ನಾವು ಪಾಲನೆ ಮಾಡ್ಬೇಕಲ್ಲ, ಮಾಡ್ತಾ ಇಲ್ಲ. ಅದಾಗತ್ತೆ ಇನ್ನೊಂದು. ಆಮೇಲೆ ಗ್ಯಾಸ್ ಒಲೆಗೆ ಅದು ಸಿಲಿಂಡರ್ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟೇಬಲ್ ಹಾಕಿ ನಾವು ನಿಂತ್ಕೊಂಡೆ ಅಡ್ಗೆ ಮಾಡ್ತೀವಿ. ಯಾಕೆ? ಅಲ್ಲಿ ತತ್ವಗಳಿರುತ್ತೆ. ಇದೆಲ್ಲವನ್ನು ಸೇರಿಸಿ ತತ್ವಗಳು, ಭೂತಗಳು, ಪಂಚಭೂತಗಳು, ಪಂಚತತ್ವಗಳು, ಇದೆಲ್ಲವನ್ನು ತತ್ವಗಳು ಇವಿಷ್ಟನ್ನು ಸೇರಿಸಿ ಮಾಡಿದಾರಲ್ಲಿ. ಅಡಿಗೆ ಮಾಡೋದೇನೋ ಸುಮ್ನೆ ಏನೋ ಒಂದು ಅದೇನೋ ಮಸಾಲೆ ಇದೆ, ಇದೇನೋ ಮಸಾಲೆ ಇದೆ ಹಾಕಿದೆ, ಬಾಯಿ ರುಚಿ ನಾಲ್ಗೆ ರುಚಿ ಅಲ್ಲ. ಅದು ಎಲ್ಲ ಔಷಧೀಯ ಗುಣಗಳಿಗಿರುವಂತವನ್ನ ಹಾಕಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಹಂಗೆ. ಒಗ್ಗರಣೆಗೆ ನಾವ್ ಎಷ್ಟ್ ಹಾಕ್ತಿವಿ ಎಣ್ಣೆನ? ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕಿ ಹಾಕಲ್ವಲ್ಲ. ಇಲ್ಲ, ಅಷ್ಟು ದಿನಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಅದು, ಅದಕ್ಕೆ ಒಗ್ಗರಣೆ ಹಾಕಿ ಮಾಡ್ಬೇಕು ಹಂಗೆ ಅಂತ. ಆಮೇಲೆ ಅಡ್ಗೆ ಮಾಡಕ್ ಅದು ನಿಂತ್ಕೊಂಡಾಗ ಏನಾಗತ್ತೆ, ನಮ್ಮ ಪಾದಲ್ಲಿ ಕೆಳಗಡೆ ಭೂಮಿಲಿ ನಿಂತಾಗ ಗ್ರಾವಿಟಿ ಇಳಿಯತ್ತೆ, ಅಯಸ್ಕಾಂತೀಯ ಗುಣ ಎಳಿಯತ್ತಲ್ಲಿ. ಎಷ್ಟೋ ತನಕ ನಾವು ನಿಂತ್ಕೊಂಡೆ ಇಲ್ಲ ಮಾಡ್ತೀವಿ, ಇದ್ ಮಾಡ್ತೀವಿ ಹಂಗೆಲ್ಲ. ಅವಾಗ ಹೆಂಗಿತ್ತು, ಕುತ್ಕೊಂತಿದ್ವಿ, ಒಂದ್ ಒಲೆ ಇತ್ತು, ಒಂದ್ ಸೈಡ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಇದ್ ಮಾಡ್ತೀವಿ. ಈಗ ಎದುರಿಗೆ ನಿಂತ್ಕೊಂತೀವಲ್ಲ, ಕರೆಕ್ಟ್ ಗರ್ಭಕೋಶಕ್ ಪಡಿಯತ್ತದ್ರ ಶಾಖ. ಗೊತ್ತಾಯ್ತ? ನಾವು ನಿಂತಾಗ ಕಟ್ಟೆ, ಅದು ಈ ಕಟ್ಟೆನಲ್ಲಿ ಕರೆಕ್ಟ್ ಇಲ್ಲಿ ಗರ್ಭಕೋಶದ ಕೆಳ ಅಂದ್ರೆ ಹೊಟ್ಟೆ ಕೆಳಗೆ ಬರುತ್ತದು. ಅಲ್ಲಿರೋದೇನು ಹೆಣ್ಮಕ್ಳಿಗೆ ಗರ್ಭಕೋಶ. ಆಮೇಲೆ ಏನದು ನಾವ್ ಹೇಳ್ತೀವಲ್ಲ ಜನನೇಂದ್ರಿಯದ್ದು ಡಿಫ್ರೆಂಟ್ ಇದಿರತ್ತೆ. ಅಂದ್ರೆ ಪ್ರಾಕೃತಿಕವಾಗಿ ಏನಾಗಿದೆ ಅದು ಇದನ್ನೇ ಬೇರೆ, ಅಂದ್ರೆ ಗಂಡು ಮಕ್ಕಳದು ಬೇರೆ, ನಮ್ದೇ ಬೇರೆ ಇರೋದ್ರಿಂದ ಏನಾಗತ್ತೆ ಅಲ್ಲಿ ಜಗ್ಗತ್ತೆ. ಅಲ್ಲಿ ಜಗ್ಗಿದ ಗ್ರಾವಿಟಿ ಅಲ್ಲಿ ಜಗತ್ತಲ್ಲ, ಅಲ್ಲಿ ಏನಾಗುತ್ತೆ, ಲೂಸ್ ಆಗತ್ತೆ. ಆಹಾರನು ಅಂತ ಒಂದು ಪೌಷ್ಟಿಕವಾದ ಆಹಾರ ಇರಲ್ಲ ನಮ್ಗೆ. ಅದು ಒಂದು ನಿಂತ್ಕೊಂಡು ಅಡ್ಗೆ ಮಾಡಿ ಆ ಶಾಖ ಇಲ್ಲಿಗೆ ತಗಲತ್ತೆ. ನಾವು ಮುಂಚೆ ಅಡ್ಗೆ ಮಾಡ್ಬೇಕಾದ್ರೆ ನೀವು ಒಲೆ ಹತ್ರ ನೋಡ್ರಿ, ಸೈಡ್ ಅಲ್ಲಿ ಕುತ್ಕೊಂತಿದ್ವಿ, ಈ ತೊಡೆ ಭಾಗದಲ್ಲಿ ಬರ್ತಿತ್ತು.
ಕರೆಕ್ಟ್ ಆಗಿ ಕುತ್ಕೊಂಡಾಗ ಇಲ್ಲಿಗೆ ತಗುಲ್ತಿತ್ತು, ಆಮೇಲೆ ಇಲ್ಲೆಲ್ಲ ಇದಾಗ್ತಿತ್ತು. ಹಂಗಾಗಿ ಅವಾಗೆಲ್ಲ ರೋಮಗಳೆಲ್ಲ ಏನಾಗ್ತಿದ್ವು, ಅಲ್ಲಿ ಅಂದ್ರೆ ಚರ್ಮದ ಏನು ಇದಿರ್ತಿತ್ತಲ್ಲ ತಂತುಗಳು, ಅಲ್ಲಿ ಏನು ರೋಮ ತಂತುಗಳೆಲ್ಲ ಅದು ಶಾಖಕ್ಕೆಲ್ಲ ಹೋಗ್ಬಿಡ್ತಿದ್ವು. ಆಗೇನು ಅಷ್ಟು ಇರ್ತಿರ್ಲಿಲ್ಲ. ಈಗ ಬ್ಯೂಟಿ ಕಾನ್ಶಿಯಸ್ ನಾವು ವ್ಯಾಕ್ಸಿನ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇದಾದಂಗ ಆಗುತ್ತೆ. ಆ ರೀತಿ ಎಲ್ಲ ಮಾಡ್ತೀವಿ. ಮಾಡ್ರೇಟ್ ಆದಾಗ ಆಧುನಿಕತೆ ಹೆಚ್ಚದಂಗೆಲ್ಲ ಹ್ಯಾಂಡ್ ಮೇಲಿನ ಹೇರ್ಸ್, ಆರೋಗ್ಯಗಳು ಅವಾಗೆಲ್ಲ ಅಡುಗೆ ಮಾಡಿ ಇದೆಲ್ಲ ಮಾಡ್ತಿದ್ರು. ಈ ಶಾಖ ಇಲ್ಲೆಲ್ಲ ತಗುಲ್ತಾ ಇತ್ತು. ಆಮೇಲೆ ಅವಾಗ ಅಭ್ಯಂಗ ಸ್ನಾನವನ್ನ ಮಾಡ್ತಿದ್ರು. ಬಿಸಿ ಇದನ್ನ ಮಾಡ್ಬಿಟ್ಟು ಹಾಲು ಕೆಳಗಡೆಗೆ ಅಲ್ಲೇ ಇಟ್ಬಿಟ್ಟು ಆ ಕೆನೆಯನ್ನ ಹಾಕಿ ಮಕ್ಳಿಗೆ ತಿನ್ನಿಸ್ತಿದ್ರು. ಈಗ ಅಂದ್ರೆ ಅಯ್ಯೋ ನನಗ್ ಕೆನೆ ಬೇಡ, ನಂಗೆ ಅದು ಬೇಡ ಇದು ಬೇಡ ಅಂತೆಲ್ಲ ಮಾಡ್ತಾರೆ. ಆಮೇಲೆ ಆಹಾರ ಪದ್ಧತಿಯಲ್ಲಿ ಕೂಡ ಹೆಂಗೆ, ನನಗೆ ಆ ವಸ್ತು ಬೇಡ ಈ ವಸ್ತು ಬೇಡ ಅಂತ, ಧನಿಯಾ ಬೇಕು, ಮೆಂತ್ಯ ಬೇಕು, ಜೀರಿಗೆ ಬೇಕು, ಇವೆಲ್ಲವೂ ಬೇಕು, ಸಾಸಿವೆ ಬೇಕು. ಸಾಸಿವೆ ಎಣ್ಣೆ ಆದ್ರೂ ಎಣ್ಣೆಗೆ ಅದನ್ನ ಎಣ್ಣೆ ಕಾಳನ್ನ ಹಾಕ್ತಿವಲ್ಲ, ಹೌದು, ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಹಾಕಿ ಅದನ್ನ ಸೇವಿಸ್ತಿದ್ವಿ. ಈಗ ನಂಗೆ ಅದು ಬೇಡ ಇದು ಬೇಡ, ನಾನು ಅದು ತಿನ್ನಲ್ಲ ಇದು ಅಯ್ಯೋ ನನ್ನ ಮಗು ಅದು ತಿನ್ನಲ್ಲ ಇದು ತಿನ್ನಲ್ಲ, ಚಾಕ್ಲೇಟ್ ಮಾತ್ರ ತಿಂತೀನಿ, ಚಾಕ್ಲೇಟ್ ಮಾತ್ರ ತಿಂತೀನಿ. ಅದಕ್ಕೆ ಏನಾಗತ್ತೆ, ಕಾನ್ಸ್ಟಿಪೇಷನ್ ಆಗತ್ತೆ. ಅದರಿಂದ ಒಂದರಿಂದ ಒಂದು ಕಾನ್ಸ್ಟಿಪೇಷನ್ ಆಗೋದ್ರಿಂದ ಕರುಳ ಮೇಲೆ ಆ ಮಲ ಏನಂದ್ರೆ ನಮಗ್ ಬೇಡದೇ ಇರೋ ಒಂದು ಇದನ್ನ ಒಳಗಡೆ ಕಳಿಸ್ತಾ ಇರೋದಕ್ಕೆ ಆಗಲ್ಲ, ಅದಲ್ಲಿ ಕುತ್ಕೊಂಡ್ಬಿಡತ್ತೆ. ಅಲ್ಲಿಂದ ಏನಾಗತ್ತೆ, ಅದು ಹಂಗೆ ಸ್ಟಾಕ್ ಕುತ್ಕೊಂಡು ಹೊರಗೆ ಹೋಗ್ತಾ ಇದ್ದಲ್ಲಿ ಇದಾಗತ್ತೆ, ಅಲ್ಲಿ ತೊಂದರೆ ಆಗತ್ತೆ. ಅಯ್ಯೋ ಇದಾಯ್ತು, ಮೂಲವ್ಯಾಧಿ ಆಯ್ತು, ಮತ್ತೆ ಕ್ರಿಮಿಗಳೆಲ್ಲ ಆಗ್ತವೆ, ಹೊಟ್ಟೆ ಒಳಗೆ ಹುಳ ಆಯ್ತು, ಇದೆಲ್ಲ ಹೇಳ್ತಾ ಹೋಗ್ತಾರೆ. ಅಯ್ಯೋ ನನ್ ಮಗು ಊಟನೇ ಮಾಡ್ತಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಚಾಕ್ಲೇಟ್ ತಿಂತವೆ, ಪಿಜ್ಜಾ ತಿಂತವೆ, ಬರ್ಗರ್ ತಿಂತಾರೆ, ಬಿಸ್ಕೆಟು, ಇವೆಲ್ಲ ಅಲ್ಲ. ಅದು ನಮ್ಮ ಆಹಾರ ಪದ್ಧತಿ ನಮ್ಮ ವಾತಾವರಣಕ್ಕೆ ಯಾವ ರೀತಿ ಇರಬೇಕು ಅದನ್ನ ನಾವು ಪಾಲನೆ ಮಾಡ್ತಾ ಹೋಗ್ಬೇಕು. ಇದು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ವಿದೇಶಿಗರು ಹೇಳಿದ್ರು ಅಂತ ಅಂದಾಗ ನಾವು ಒಪ್ಪುತ್ತೀವಿ ಅದನ್ನ. ಆ ಒಂದು ನಮ್ಮಲ್ಲಿರೋದೊಂದು ಏನಿದೆ ಅಂತಂದ್ರೆ, ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ, ಯಾರೋ ಹೊರಗಿನವ್ರು ಹೇಳಿದಾಗ ನಮ್ಮನೇದು ಓಕೆ ನಾನು ಪಾಲನೆ ಮಾಡ್ಬೇಕು ಅಂತ ನಾವು ಪ್ರತಿದಿನ ಮಾಡ್ತಾ ಇದ್ರೆ ಅದನ್ನ ಯಾವ್ದು ಲೆಕ್ಕಕ್ಕೆ ತಗೊಳಲ್ಲ. ಆದಷ್ಟು ಅದಕ್ಕೆ ನಮ್ಮ ಒಂದು ಪದ್ಧತಿ ಏನಿರುತ್ತೆ ಆ ರೀತಿಯನ್ನ, ನಮ್ಮ ಸಂಸ್ಕೃತಿಯನ್ನ ಪಾಲನೆ ಮಾಡ್ರಿ. ಉಡುಗೆ ತೊಡುಗೆಗಳಿಂದನೂ ಸಹನೆ ಅದು ಇದೆ. ಅವ್ರು ಬೇಡ ಅಂತ ಅದನ್ನ ಬಿಟ್ಟಿದ್ದಾರೆ, ಅದನ್ನ ನಾವು ತಗೊಂಡು ಪಾಲನೆ ಮಾಡ್ತಿದೀವಿ. ಈಗ ಏನ್ ಹೇಳ್ತೀವಲ್ಲ, PCOS ಹೇಳಿದೆ ನಾನು. ಅಡಿಗೆದು ಒಂದು, ಇನ್ನೊಂದು ಜೀನ್ಸ್ ಪ್ಯಾಂಟ್ ಹಾಕ್ತಿವಿ, ಇಷ್ಟು ವೆರಿ ಟೈಟ್. ಆಮೇಲೆ ನಾವು ಪೂಜೆ ಪುನಸ್ಕಾರ ಇಂಥವೆಲ್ಲವಕ್ಕೂ ಇದು ಮಾಡಿದಾಗ, ಆಮೇಲೆ ನಾವೆಲ್ಲ ನಮ್ಮಲ್ಲೂ ಇದೆ, ಕಚ್ಚೆ ಸೀರೆ ಇದೆ, ಪ್ಯಾಂಟ್ ಹಂಗೆ ಹಾಕೋಬಹುದು, ಇಲ್ಲ ಅಂತಲ್ಲ. ಅಯ್ಯೋ ನೋಡು ಅವ್ರು ಹೆಂಗ್ ಹಾಕೊಂಡು ಹೋಗ್ತಿದ್ದಾರೆ ಅಂತ ನಾವು ಇದು ಮಾಡಿ ನಗ್ತೀವಿ, ನಾವು ತಮಾಷೆ ಮಾಡಿ. ಆದರೂ ಅದಕ್ಕೂ ರೀಸನ್ ಇದೆ, ಯಾಕೆ ಅಂತ. ಆಮೇಲೆ ನಾವು ಸೀರೆ ಉಡೋದ್ರಲ್ಲೂ ಇದೆ, ಯಾಕಂದ್ರೆ 7 ಚಕ್ರಗಳು ಬರ್ತವೆ. 7 ಚಕ್ರಗಳಲ್ಲಿ ಬಂದಾಗ ಅಲ್ಲಿ ಮನುಷ್ಯನ ನಾವು ಚಕ್ರಗಳು ನೋಡಿದಾಗ ಕುಂಡಲಿನಿ ಚಕ್ರ ಇರುತ್ತೆ. ಕುಂಡಲಿನಿ ಚಕ್ರ ಇಟ್ಸ್ ವೆರಿ ಹೀಟ್. ಎಲ್ಲಿ ಬರುತ್ತೆ, ಬೆನ್ನಿನ ಹಿಂದ್ಗಡೆ ಕೆಳಗಡೆಗೆ ಗುದದ್ವಾರದ ಹಿಂದೆ, ಅಲ್ಲಿ ಮಧ್ಯದಲ್ಲಿ ಬರುತ್ತದು ಚಕ್ರ. ಅಲ್ಲಿ ಅದು ಬಹಳ ಹೀಟ್, ಜನನೇಂದ್ರಿಯ ಬರುತ್ತೆ. ಅದ್ರ ಸ್ವಲ್ಪ ಮೇಲ್ಗಡೆಗೆ ಜನನೇಂದ್ರಿಯ ಬರುತ್ತೆ. ಅದು ಆ ಭಾಗ ಏನಿರುತ್ತೆ ಹೀಟ್ ಜಾಸ್ತಿ. ನಾವು ಕುತ್ಕೊಂಡು ನಾವು ಬಹಳ ಹೊತ್ತು MNC ಕಂಪ್ನಿಲಿ ಕೆಲಸ ಮಾಡ್ತೀವಿ, ಅಲ್ಲಿ ಬೇಕು ಆ ಶಾಖ ಜಾಸ್ತಿ ಆಗಿ ಇದಾದಂಗ ಆಗ್ಬಿಡತ್ತೆ. ಅಲ್ಲಿ ಗಾಳಿ ಬೇಕು, ಗಾಳಿನೇ ಇಲ್ಲ, ಚರ್ಮಕ್ಕೆ ಗಾಳಿನೇ ಬರಲ್ಲ. ಏನ್ ಮಾಡ್ತೀವಿ, ಉಸಿರಾಟ ನಾವು ಅಂತೀವಿ, ನಾವು ಮೂಗಲ್ಲಿ ಉಸಿರಾಡ್ತೀವಿ, ಇದ್ರಲ್ಲಿ ಉಸಿರಾಡ್ತೀವಿ ಅಷ್ಟೇ, ನಾವು ಬಾಯಲ್ಲಿ ಉಸಿರಾಡ್ತೀವಿ. ಪ್ರತಿಯೊಂದಕ್ಕೂ ಇದ್ದೇ ಇದೆ ಜೀವಕಣ ಅಂತ ಅಂದಾಗ, ಪ್ರತಿಯೊಂದಕ್ಕೂ ಇದೆ, ರಕ್ತಕ್ಕೂ ಇದೆ, ಚರ್ಮಕ್ಕೂ ಇದೆ, ಎಲ್ಲದಕ್ಕೂ ಇದೆ. ಅದಕ್ಕೆ ನಾವು ಹೇಳ್ತೀವಲ್ಲ, ಚರ್ಮದ ತಂತುಗಳು ಏನಿರ್ತಾವಲ್ಲ ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಮತ್ತೆ ಬರ್ಲೇಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಸ್ವೆಟ್ ಇರಲ್ಲ. ನಾವೀಗ ಮೊನ್ನೆ ಇನ್ನು ಬೇಸಿಗೆ, ಕೆಲವು ಕಡೆಗೆ ಇನ್ನೂ ಬೇಸಿಗೆ ಈಗ ನಡೀತಾ ಇದೆ. ಬೇಸಿಗೆನಲ್ಲಿ ಏನ್ ಮಾಡತ್ತೀವಿ ನಾವು, ಸ್ವೆಟ್ ಎಲ್ಲ ನಮಗೆ ಆ ಚಳಿಗಾಲದ ಏನು ಎಲ್ಲ ತಿಂದ್ಕೊಂಡ್ಬಿಟ್ಟಿರ್ತೀವಿ, ಕೊಬ್ಬಿನಾಂಶಗಳು ಅವು ಎಲ್ಲವೂ ಇದ್ದೇ ಇರ್ತಾವ. ಅದೆಲ್ಲದು ಅಲ್ಲಿ ಹೋಗಿ ಉಪ್ಪಿನ ಅಂದ್ರೆ ಲವಣಾಂಶದ ಜೊತೆಗೆ ಬೆವರಿನ ಮುಖಾಂತರ ಹೊರಗಡೆ ಹೋಗುತ್ತದ. ಅಂದ್ರೆ ಬೇಡದೆ ಇರುವ ಒಂದು ಏನ ತ್ಯಾಜ್ಯನೇ ಅಂತ ಅನ್ಬೋದು, ಅದು ಅಲ್ಲಿ ಹೋಗ್ಬಿಡತ್ತೆ ಬೆವರಿನ ಮುಖಾಂತರ. ಅಲ್ಲಿ ನಾವು ಇದ್ ಮಾಡ್ತೀವಿ, ಅದಕ್ಕೆ ತಕ್ಕಂತ ಆಹಾರಗಳನ್ನ ಬೇರೆ ತಗೊಂತೀವಿ. ಈಗ ಮಳೆಗಾಲ ಈಗ ಬರಲ್ಲ, ನಾವು ಅಲ್ಲಿ ಏನಾಗುತ್ತೆ AC ರೂಮ್. ಈಗ ಇದೆಲ್ಲ ಮಳೆಗಾಲದಾಗ ಇದ್ದಂಗ, ವರ್ಷ ಪೂರ್ತಿ ಮಳೆಗಾಲದಾಗ ಇದ್ದಂಗ ಇದ್ಬಿಟ್ರೆ ಏನು ಇಲ್ಲ. ಅದಕ್ಕೆ ಅವ್ರಿಗೆ ಏನಂದ್ರೆ ನೀರು ಕುಡಿಯಕ ಬಾಯಾರಿಕೆನೂ ಆಗಲ್ಲ, ಏನಿಲ್ಲ. ಅಲ್ಲಿ ಒಳಗಡೆ ನಾವು ಹೊರಗಡೆ ಏನೋ ಚೆನ್ನಾಗ್ ಅನ್ನಿಸ್ಬಿಡುತ್ತೆ. ಒಳಗಡೆ ಆರ್ಗನ್ಸ್ ಏನಿರುತ್ತಲ್ಲ ಅದಕ್ಕೆ ಏನ್ ಸಪ್ಲಿಮೆಂಟ್ ಬೇಕು ಕರೆಕ್ಟ್ ಆಗಿ ಅದ್ ನೋಡ್ಕೊಳ್ಳೋದೇ ಇಲ್ವಲ್ಲ. ನಾವು ಮೇನ್ ಒಳಗಿಂದ ಏನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಹೊರಗಿನ ಪ್ರಪಂಚ ಚೆನ್ನಾಗಿರುತ್ತೆ.
ಮೇನ್ ಒಳಗಿನ ಪ್ರಪಂಚ ನಾವ್ ಚೆನ್ನಾಗಿ ಇಡ್ಕೊ ಅಂದ್ರೆ ನಮ್ಮನೆ ಮನೆನೆಲ್ಲ ಶುದ್ಧವಾಗಿ ಇಟ್ಕೊಂಡ್ವಿ ಅಂತಂದ್ರೆ ಹೊರಗಡೆ ನೋಡಕ್ಕೂ ಚೆನ್ನಾಗ್ ಅನ್ಸುತ್ತೆ. ಯಾರಾದ್ರೂ ಹೊರಗಡೆಯಿಂದ ಬರ್ಬೇಕಾರೆ ಅಪ್ಪ ಇವ್ರು ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದಾರಲ್ಲ ಮನೆನ, ಚೆನ್ನಾಗಿದೆ ಅಂತ ಅಂತೀವಿ. ಹೌದು. ಹಂಗೆ ನಮ್ಮ ದೇಹ ಅದು ಒಂದು ಮನೆ ಅದು. ಆ ಮನೆ ಒಳಗಡೆ ನಾವು ಕರೆಕ್ಟ್ ಆಗಿ ಯಾವ್ದನ್ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ ಹಂಗೆ ಆಗಿರತ್ತಲ್ಲಿ. ಯಾವ ಸಮಯಕ್ಕೆ ತಕ್ಕಂಗ ಆಹಾರ ಇಲ್ಲ, ಅದ್ ಯಾವಾಗೋ ಜೀರ್ಣಿಸ್ಕೊಳಕ್ಕೆ ಒಳಗಿಂದ ಆರ್ಗನ್ಸ್ಗಳೆಲ್ಲ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಆಕ್ಟಿವ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಅದೇನ್ ಮಾಡತ್ತೆ, ಅದು ಸಮಯಕ್ಕೆ ಕರೆಕ್ಟ್ ಆಗಿ ತನ್ ಕೆಲಸ ಮಾಡ್ಕೊಂಡು ಹೋಗ್ತಿರತ್ತೆ. ಅಲ್ಲಿ ಏನ್ ಸಪ್ಲಿಮೆಂಟ್ ಇಲ್ಲ ಅಂತ ನಮ್ದು ಅದನ್ನ ಎಳ್ಕೊಂಡ್ಬಿಡತ್ತೆ, ಏನಿರುತ್ತೆ ಅದನ್ನ ಎಳ್ಕೊಂಡ್ ಮಾಡ್ಕೊಂಡ್ಬಿಡತ್ತೆ ಅದು. ಹಂಗೆ ಯಾವ ಟೈಮಿಗೆ ನಾವ್ ಸುಮ್ನೆ ಇದ್ರು ಕೂಡ ಅದೇನು ಮಾಡಲ್ಲ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ ಇರುತ್ತದು. ಹಂಗಾಗಿ ಏನಾಗ್ಬಿಡುತ್ತೆ, ಫುಡ್ ಸಪ್ಲಿಮೆಂಟ್ ಕರೆಕ್ಟ್ ಇಲ್ಲ, ನೀರಿಂದು ಇಲ್ಲ ಅಂತಂದ್ರೆ ಅದ್ ಹಂಗಾಗಿ ಅವಾಗ ನಮಗೆ ನೀರಿನ ಅಂಶ ಕಮ್ಮಿ ಆಗುತ್ತೆ, ಡಿಹೈಡ್ರೇಷನ್ ಶುರು ಆಗತ್ತೆ. ಪ್ರತಿಯೊಂದು ಇದಕ್ಕೆ ಒಂದಕ್ಕೊಂದು ಕನೆಕ್ಟಿವಿಟಿ ಇವೆಲ್ಲ. ಅಲ್ಲಿ ಒತ್ತಡ, ವಾತ ಜಾಸ್ತಿ ಆಗತ್ತೆ. ನಾವು ಏನ್ ಹೇಳ್ತೀವಿ, ಏನು ವಾತ ಪಿತ್ತ, ವಾತಜ ಪಿತ್ತಜ ಕಫಜ ಅಂತ ನಾವು ಹೇಳ್ತೀವಿ. ಆಯುರ್ವೇದದಲ್ಲೇ ನಾವು ಎಲ್ಲ ಇದ್ ಮಾಡ್ತೀವಿ. ಅವು ಗುಣಗಳು ಅವು ಮೂರು ಬ್ಯಾಲೆನ್ಸ್ ಇದ್ದಾಗ ಮನುಷ್ಯ ತುಂಬಾ ಚೆನ್ನಾಗೇ ಇರ್ತಾನ. ಹಂಗ ನಾವೆಲ್ಲ ಒಂಥರ ಅಯ್ಯೋ ಇದು ಬಹಳ ಚೆನ್ನಾಗಿದ್ದೀನಪ್ಪ, ತುಂಬಾ ಕಂಫರ್ಟ್ ಆಗಿ ನಿದ್ದೆ ಮಾಡ್ತೀನಿ, ನಿದ್ದೆನೂ ಆಗಲ್ಲ. ಸರಿಯಾದ ಆಹಾರ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿ ಏನು ಕ್ರಿಯೆಗಳು ನಡೆಯೋದಿಲ್ಲ, ಏನಿಲ್ಲ, ಅದಂಗ ಆಗ್ತಾ ಹೋಗುತ್ತಲ್ಲಿ. ಹಾಗಾಗಿ ವಾತ ಜಾಸ್ತಿ ಆದಾಗ ಪ್ರೆಷರ್ ಜಾಸ್ತಿ ಆಗತ್ತೆ, ಅಲ್ಲಿ ನೀರಿನ ಅಂಶನೂ ಇರಲ್ಲ. ಹಂಗಾಗತ್ತೆ ಕೆಲವ್ರು ಅಯ್ಯೋ ನಾನ್ ಬೆಳಗ್ಗೆ ತುಂಬಾ ನೀರ್ ಕುಡಿತೀನಿ, ತುಂಬಾ ಇದಾಗತ್ತೆ, ಅಲ್ಲಿ ನೀರಿನ ಜೊತೆಗೆ ವಾತನೂ ಜಾಸ್ತಿ ಆಗಿ ಅಲ್ಲಿ ಹಾರ್ಟಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅಯ್ಯೋ ಅವರು ಎಷ್ಟು ಇದು ಮಾಡ್ತಾ ಇದ್ರು, ಯೋಗ ಮಾಡ್ತಿದ್ರು, ಎಲ್ಲಾ ಮಾಡ್ತಿದ್ರು, ಎಷ್ಟು ಬೆಳಿಗ್ಗೆ ಎದ್ದು ಲೀಟರ್ ಗಟ್ಲೆ ನೀರ್ ಕುಡಿತಿದ್ರು. ಹಂಗ್ ಬರಲ್ಲ. ಒಬ್ಬ ಮನುಷ್ಯನ ಪ್ರಕೃತಿನೂ ಇನ್ನೊಬ್ಬ ಮನುಷ್ಯನ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಹೋಲಿಕೆ ಮಾಡಕ್ಕಾಗಲ್ಲ. ಮೆಡಿಸಿನ್ ಕೂಡ ಹೇಳ್ತಾರೆ, ತಲೆನೋವಿಗೆ ಅವ್ರಿಗೆ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಟ್ಟು ಅದೇ ಟ್ಯಾಬ್ಲೆಟ್ ತಗೊಂಡು ನೀವು ತಗೊಳಕ್ ಹೋಗ್ಬಿಡ್ರಿ, ಖಂಡಿತ ವ್ಯತ್ಯಾಸ ಇರುತ್ತೆ. ಅದು ಆಗಲ್ಲ. ಇದ್ರಲ್ಲಿ ಆಯುರ್ವೇದ ಮತ್ತೆ ಪಾರಂಪರಿಕದಲ್ಲೆಲ್ಲ ಹೆಂಗೆ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ಕೊಟ್ಟಂತದ್ದು ಇನ್ನೊಬ್ಬನಿಗೆ ಅದೇ ಔಷಧಿ ಕೊಟ್ರ ಪ್ರಮಾಣನೇ ಬೇರೆ ಆಗತ್ತೆ, ಆಮೇಲೆ ರೀತಿಯೂ ಬೇರೆ ಆಗತ್ತೆ. ಇಲ್ಲಿ ಏನಾಗತ್ತೆ, ನಾವು ಯಾವ್ದನ್ನ ಇದನ್ನ ನಾವು ಕಂಡಮ್ ಮಾಡ್ತಿಲ್ಲ, ಯಾಕಂದ್ರೆ ಆಧುನಿಕತೆ ಬೇಕು, ಇಲ್ಲ ಅಂತಲ್ಲ, ಅದನ್ನ ಒಪ್ಕೊಳ್ಳೋಣ. ಆದರೂ ಆಲೋಚನೆಯನ್ನ ಮಾಡಿ ಎದಕ್ಕೆ ಯಾವ್ದು ಅಂತ. ಈಗ ನಾವೇನೋ ಒಂದು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ವಿ ಅದೇ ಎಲ್ರಿಗೂ ಆಗತ್ತೆ ಅಂತ ನಾವು ಸ್ವಯಂ ವೈದ್ಯ ಅಂತ ಖಂಡಿತ ಆಗ್ಬೇಡ್ರಿ ಅಂತ ಹೇಳ್ತೀನಿ. ಈ ಆಯುರ್ವೇದಕ್ಕೂ ಮತ್ತೆ ನಾಟಿ ವೈದ್ಯ ಅಂತ ಹೇಳ್ತಿದ್ರು ಮೊದಲು, ಏನು ವ್ಯತ್ಯಾಸ ಇದೆ? ನಾಟಿ ವೈದ್ಯ ಏನಂತಂದ್ರೆ ಅವಾಗಿಂದ ಅವಾಗೆ, ಈಗ ಒಬ್ರು ಯಾರಾದ್ರೂ ಕಾಯಿಲೆ ಅನ್ನೋರು ಬಂದ್ರೆ ಅವರಿಗೆ ಗುಣಧರ್ಮಗಳನ್ನೆಲ್ಲ ನೋಡ್ಬಿಟ್ಟು ಎರಡೂ ಒಂದೇನೆ ಆಗತ್ತೆ. ಆದ್ರೆ ಡಿಫ್ರೆಂಟ್ ಏನಂದ್ರೆ, ಕೆಲವು ರೆಡಿ ಮಾಡಿ ಇಟ್ಕೊಂಡಿರೋದಿರ್ತವೆ, ನಾವು ಅಂದ್ರೆ ರೆಡಿ ಮಾಡೇ ಇಟ್ಕೊಂತೀವಿ, ಇಲ್ಲ ಅಂತಲ್ಲ. ಆಯುರ್ವೇದದಲ್ಲೂ ಕೆಲವು ರೆಡಿ ಇರತ್ತೆ, ಇದಂತಲ್ಲ. ಆದಷ್ಟು ನಾಟಿ ವೈದ್ಯರು ಅಂತಂದ್ರೆ ಇರುವ ಪರಿಸರದಲ್ಲಿ ಯಾವುದು ಒಂದು ಗಿಡಮೂಲಿಕೆಗಳನ್ನ ಇದು ಮಾಡ್ತೀವಿ, ಮತ್ತೆ ಬೇರೆ ಒಂದು ಭಸ್ಮಗಳು ಅವೆಲ್ಲ ಕೆಲವೊಂದು ಅದನ್ನ ಮಾಡಿ ರಸವೈದ್ಯಗಳನ್ನೆಲ್ಲ ಮಾಡಿ ಇಟ್ಕೊಂಡಿರೋದು. ಅದು ಇರುತ್ತೆ, ರಜತ ಭಸ್ಮ ಇರುತ್ತೆ, ತವರ ಭಸ್ಮ ಅಂತ ಅವೆಲ್ಲ, ಅದು ಎಲ್ಲ ಇರುತ್ತೆ. ಅದು ಬೇರೆ, ಅದನ್ನ ಶುದ್ಧ ಮಾಡಿ ಗಂಧಕ ಶುದ್ಧ ಮಾಡೋದು, ಮತ್ತೆ ಪಾದರಸ ಶುದ್ಧ ಮಾಡೋದು, ಅವೆಲ್ಲ ಅದು ಬೇರೆನೆ ಆಗತ್ತೆ. ಅದು ಕೂಡ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಸಸ್ಯಗಳನ್ನ ಮಾಡಿ ಅದು ಸ್ಟಾಕ್ ಇಟ್ಟಿರ್ತಾರೆ, ಅದು ಆಯುರ್ವೇದದಲ್ಲಿ ಇದು ಮಾಡೋದು ಸ್ವಲ್ಪ ಜಾಸ್ತಿ. ಆಮೇಲೆ ಹಂಗೆ ಆದ್ರೆ ಒಂದು ರೆಡಿ ಮಾಡಿ ಇಟ್ಬಿಡ್ತಾರೆ, ರೆಡಿಮೇಡ್ ಅಂತ ಹೇಳ್ತೀವಿ. ಆದಷ್ಟು ನಾಟಿ ವೈದ್ಯರು ಏನಂದ್ರೆ ಅವಾಗಿಂದ ಅವಾಗೆ ಅರಿದು ಬಿಟ್ಟು ಮಾಡಿ ಕೊಡುವಂತದ್ದು. ಈಗಿನ ಹರಿಬರಿ ದಿನಮಾನಕ್ಕೋಸ್ಕರ ಆತರ ರೆಡಿನೂ ಇರ್ಬೋದು, ಯಾಕಂದ್ರೆ ಈಗ ಬೇಕಾದಷ್ಟು ಆಯುರ್ವೇದ ಹಾಸ್ಪಿಟ್ಲ್ಗಳು ಎಲ್ಲ ತುಂಬಾ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಾಗ್ಬಿಟ್ಟಿದೆ. ಮೊದ್ಲೆಲ್ಲ ಹಂಗಿರ್ಲಿಲ್ಲ, ಅಲ್ಲಿ ಯಾರೊಬ್ರು ಆಯುರ್ವೇದ ಡಾಕ್ಟರ್ ಅದಾರ, ಹೋಗುವಂತ ತಕ್ಷಣ ಅವ್ರೊಂದೆರಡೇನೋ ಹಾಕಿ ಹರಿತಿದ್ರು, ಹರದ್ ಬಿಟ್ಟು ಅದನ್ನು ಕೈಲಿ ಮುಟ್ತಿರ್ಲಿಲ್ಲ ಅವರು. ನಾವು ನೋಡಂಗೆ ಒಂದ್ ಪೇಪರ್ ಪೀಸ್ ಹಿಂಗ್ ತಗೊಂಡ್ಬಿಟ್ಟು ಇನ್ನೊಂದ್ ಪೇಪರ್ ಪೀಸ್ ಹಾಕಿ ಕೊಡೋರು. ಅವಾಗಿಂದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ. ಆಮೇಲೆ ಏನಾಗ್ತಿತ್ತು ಅಂದ್ರೆ, ಅವಾಗ ಗುರುಕುಲ ಸಿಸ್ಟಮ್ ಇತ್ತು ಒಂದು. ಆಮೇಲೆ ಅಲ್ಲಿ ಪೂರ್ಣವಾಗಿ ಓದೋದು ಒಂದೇಲ್ಲ, ಶಿಕ್ಷಣದ ಜೊತೆಗೆ ವೈದ್ಯಕೀಯವನ್ನು ಕೂಡ ಅಲ್ಲಿ ಧಾರೆ ಎರೆದು ಕೊಡ್ತಿದ್ರು ಆ ಶಿಷ್ಯನಿಗೆ. ಅವನು ಮನೆಗೆ ಬಂದ ಅಂತಂದ್ರೆ 8 ವರ್ಷಕ್ಕೆ ಹೊರಗಡೆ ಹೋಗಿದ್ದವನು 20 ವರ್ಷಕ್ಕೆ ಮನೆಗ್ ಬಂದಿದ್ದ ಅಂತಂದ್ರೆ ಅವನು ಪರಿಪೂರ್ಣ ವ್ಯಕ್ತಿತ್ವ ಹೊಂದಿರ್ತಿದ್ದ. ಅಂದ್ರೆ ದುಡಿಯೋದಿಕ್ಕ, ಅಂದ್ರೆ ಆರ್ಥಿಕವಾಗಿ ದುಡಿಯಕ್ ಬೇಕು,
ಮತ್ತೆ ಅವನು ಮನೆಯಲ್ಲಿ ಯಾರಿಗಾದ್ರೂ ಅಂದ್ರೆ ವೈದ್ಯದಲ್ಲೂ ನಿಪುಣತೆಯನ್ನ ಹೊಂದಿರ್ತಿದ್ವಿ. ಇಲ್ಲಿ ಈಗ ಹಂಗ ಆಗಿಲ್ಲ. ಇದೇನಾಗಿದೆ ಅಂತಂದ್ರೆ ನಮ್ಮ ಸಂಸ್ಕೃತ ಮತ್ತೆ ಸಂಪ್ರದಾಯವನ್ನ ವಿದೇಶಿಗರ ದಾಳಿಯ ಮೇಲೆ ಏನಾಗ್ಬಿಟ್ಟಿದೆ, ನಮ್ಮನ್ನೆಲ್ಲ ದಮನ ಮಾಡ್ಬೇಕು ಅಂತ. ಅಂದ್ರೆ ಮುಂಚೆ ಏನಿತ್ತು ಅಂತಂದ್ರೆ ನಾವೆಲ್ಲ ತುಂಬಾ ಸುಖವಾಗಿದ್ವಿ. ನಾವು ಹೌದು, ತುಂಬಾ ಸಮೃದ್ಧಿಯಾಗಿ ನಾವ್ ಒಂದೇ ಹೇಳ್ಬೇಕಂದ್ರೆ ಹಂಪಿ ಎಷ್ಟು ಸಮೃದ್ಧವಾಗಿತ್ತಪ್ಪ. ವಜ್ರ ವೈಡೂರಿನ ಸೇರ್ನಲ್ಲಿ ಹಳದು ಕೊಡ್ತಿದ್ರು ಅಂತ ಹೇಳ್ತಾರೆ. ಹಾಗೇನೆ ಅದು ಕೂಡ ಆರೋಗ್ಯದಲ್ಲೂ ಕೂಡ ನಾವ್ ಹಾಗೆ ಇದ್ದಿದ್ದು. ಅಂದ್ರೆ ಒಕ್ಕಲುತನ ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲ ಇರ್ತಿತ್ತು. ಆಮೇಲೆ ಪರಿಸರವನ್ನು ಕೂಡ ಕಾಪಾಡ್ತಿದ್ವಿ. ಹೌದು. ಅದು ಏನಾಗ್ಬಿಡ್ತು, ವಿದೇಶಿಗರ ದಾಳಿಯ ದಬ್ಬಾಳಿಕೆಯಲ್ಲಿ ಏನಾಗ್ಬಿಡ್ತು, ಅವ್ರಿಗೊಂದು ಮನಗಂಡ್ಕೊಂಡ್ರವ್ರು, ಇವ್ರು ಇಷ್ಟೆಲ್ಲಾ ಚೆನ್ನಾಗಿದ್ದಾರೆ ಅಂತ ಹೇಳಿ.